ನಮಸ್ಕಾರ, ನಾನು ಸ್ವಾತಿ ಮಲ್ನಾಡ್. ದರ್ಶನ್ ಈ ಹೆಸರು ಪ್ರತಿದಿನ ಕೇಳ್ತಾನೆ ಇರ್ತೀವಿ. ಯಾರಿಗ್ ತಾನೇ ಗೊತ್ತಿಲ್ಲ ದರ್ಶನ್. ಅದ್ರಲ್ಲೂ ರೇಣುಕಾಸ್ವಾಮಿ ಕೇಸ್ ಬಂದ ನಂತರ ಯಾವ್ದಾದ್ರು ಒಂದು ಕಾರಣಕ್ಕೆ ಸುದ್ದಿ ಆಗ್ತಾನೆ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕೋರ್ಟ್ ನಲ್ಲಿ ವಿಷ ಕೊಡಿ ಅಂತ ಕೂಡ ದರ್ಶನ್ ಕೇಳಿದ್ರು. ಫಂಗಸ್ ಇನ್ಫೆಕ್ಷನ್ ಆಗ್ತಿದೆ, ಹಾಸಿಗೆ ದಿಂಬು ಏನನ್ನೂ ಕೊಡ್ತಿಲ್ಲ ಅಂತ ಬೇಡ್ಕೊಂಡಿದ್ರು. ಇವತ್ತು ಇದೇ ದರ್ಶನ್ ಪತ್ನಿ ಒಂದು ಕೇಸನ್ನ ದಾಖಲು ಮಾಡಿದ್ದಾರೆ. ಅದರಲ್ಲೂ ಕಳ್ತನ ಕೇಸ್. ಯಾಕೆ ಅಂತ ಕೇಳ್ತಾ ಇದ್ದೀರಾ? ವಿಜಯಲಕ್ಷ್ಮಿ ಪತ್ನಿ ವಾಸಿಸುವಂತಹ ಹೊಸಕೆರೆ ಫ್ಲಾಟ್ ನಲ್ಲಿ ಬರೋಬ್ಬರಿ 3 ಲಕ್ಷ ಕಳ್ತನ ಆಗಿದೆ. ವಿಜಯಲಕ್ಷ್ಮಿ ಮೈಸೂರಿಗೆ ಅಂತ ಹೋದಾಗ ಕಳ್ತನ ಆಗಿದ್ದು ಮ್ಯಾನೇಜರ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಮ್ಯಾನೇಜರ್ ವಿಜಯಲಕ್ಷ್ಮಿ ತಾಯಿಗೆ 3 ಲಕ್ಷ ಹಣವನ್ನ ಕೊಟ್ಟು ಡ್ರಾ ಅಲ್ಲಿ ಇಡಿ ಅಂತ ಹೇಳಿ ಹೋಗಿದ್ರಂತೆ. ಆದ್ರೆ ವಿಜಯಲಕ್ಷ್ಮಿ ವಾಪಸ್ ಬರೋದ್ರೊಳಗೆ ಕಳ್ತನ ಆಗಿದೆ. ಈ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಕೇಸ್ ದಾಖಲಾಗಿದ್ದು ಮನೆ ಕೆಲಸದವರ ಮೇಲೆ ಅನುಮಾನ ಕೂಡ ಶುರುವಾಗಿದೆ.